ಸ್ನೇಹಿತರೆ, ಪ್ರತಿ ತಂಬಾಕು ಪ್ಯಾಕೆಟ್ ಮೇಲೆ ಕ್ಯಾನ್ಸರ್ ಬರುತ್ತೆ ಅಂತ ಬರೆದಿದ್ರು ಸರ್ಕಾರ ಯಾಕೆ ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತಿಲ್ಲ ಅಂತ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಇದ್ರ ಹಿಂದೆ ಇರೋದು ಬರೀ ವ್ಯವಹಾರವೋ ಅಥವಾ ದೇಶದ ಆರ್ಥಿಕತೆಯೋ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಇದ್ರ ಹಿಂದಿರೋ ರಹಸ್ಯ ತಿಳಿಯೋಣ. ಆರ್ಥಿಕ ಲಾಭ. ಭಾರತ ಸರ್ಕಾರಕ್ಕೆ ತಂಬಾಕು ಉದ್ಯಮದಿಂದ ವರ್ಷಕ್ಕೆ ಸುಮಾರು 50,000 ಕೋಟಿಗೂ ಅಧಿಕ ತೆರಿಗೆ ಹಣ ಬರುತ್ತೆ. ಈ ಹಣವನ್ನ ರಸ್ತೆ, ಶಾಲೆ ಮತ್ತು ಆಸ್ಪತ್ರೆಗಳ ನಿರ್ಮಾಣಕ್ಕೆ ಬಳಸಲಾಗುತ್ತೆ. ಹಾಗಾಗಿ ಇದನ್ನ ಒಮ್ಮೆಗೆ ನಿಲ್ಲಿಸೋದು ಸರ್ಕಾರಕ್ಕೆ ಕಷ್ಟ. ರೈತರ ಮತ್ತು ಕಾರ್ಮಿಕರ ಬದುಕು. ದಕ್ಷಿಣ ಭಾರತದ ಕರ್ನಾಟಕ, ಮುಖ್ಯವಾಗಿ ಮೈಸೂರು ಭಾಗ ಮತ್ತು ಆಂಧ್ರ ಪ್ರದೇಶದಲ್ಲಿ ಸಾವಿರಾರು ರೈತರು ತಂಬಾಕನ್ನೇ ನಂಬಿಕೊಂಡಿದ್ದಾರೆ. ಬೀಡಿ ಉದ್ಯಮದಲ್ಲಿ ಲಕ್ಷಾಂತರ ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ. ನಿಷೇಧ ಮಾಡಿದ್ರೆ ಈ ಕೋಟ್ಯಂತರ ಕುಟುಂಬಗಳ ಹೊಟ್ಟೆ ಮೇಲೆ ಹೊಡೆದಂತೆ ಆಗುತ್ತೆ. ಇತಿಹಾಸ ಕಲಿಸಿದ ಪಾಠ. ಹಿಂದೆ ಕೆಲವು ದೇಶಗಳಲ್ಲಿ ಮತ್ತು ಭಾರತದ ಕೆಲವು ರಾಜ್ಯಗಳಲ್ಲಿ ಮದ್ಯಪಾನ ನಿಷೇಧ ಮಾಡಿದಾಗ ಏನಾಯ್ತು? ಕಳ್ಳದಾರಿ, ಬ್ಲ್ಯಾಕ್ ಮಾರ್ಕೆಟ್ ಶುರುವಾಯಿತು. ತಂಬಾಕು ನಿಷೇಧಿಸಿದ್ರೆ ಭೂಗತ ಲೋಕ ಅಥವಾ ಮಾಫಿಯಾ ಬೆಳೆಯುವ ಸಾಧ್ಯತೆ ಇರುತ್ತೆ. ಇದರಿಂದ ಅಪರಾಧ ಕೃತ್ಯಗಳು ಹೆಚ್ಚಾಗಬಹುದು. ಸರ್ಕಾರದ ದ್ವಂದ್ವ ನಿಲುವು. ಇಲ್ಲಿ ಒಂದು ವಿಚಿತ್ರ ನೋಡಿ. ಸರ್ಕಾರ ತಂಬಾಕು ಮಾರಾಟದಿಂದ ತೆರಿಗೆ ಪಡೆಯುತ್ತೆ. ಅದೇ ಹಣವನ್ನ ತಂಬಾಕಿನಿಂದ ಬರುವ ರೋಗಗಳ, ಕ್ಯಾನ್ಸರ್ ಚಿಕಿತ್ಸೆಗೂ ಖರ್ಚು ಮಾಡುತ್ತೆ. ಇದು ಒಂದು ರೀತಿಯಲ್ಲಿ ವಿಷ ನೀಡಿ ಚಿಕಿತ್ಸೆ ಮಾಡದಂತೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ಸರ್ಕಾರ ನಿಷೇಧ ಮಾಡ್ಲಿ ಬಿಡ್ಲಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಸಿಗರೇಟ್ ಅಥವಾ ತಂಬಾಕು ನಿಮ್ಮ ಬದುಕನ್ನು ಸುಡುತ್ತದೆಯೇ ಹೊರತು ಬದುಕಿಸುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಶೇರ್ ಮಾಡಿ.